ನಮಸ್ಕಾರ ಸ್ನೇಹಿತರೆ, ಇಂದಿನ ಈ ವಿಡಿಯೋದಲ್ಲಿ ನಾವು ಮಾತನಾಡೋಣ 10 ಕಾರುಗಳ ಬಗ್ಗೆ. ಅವು 2024ರಲ್ಲಿ ಬೆಸ್ಟ್ ಮೈಲೇಜ್ ಕಾರುಗಳು ಅಂತ ಗುರುತಿಸಲ್ಪಟ್ಟಿದ್ದವು. ಅವುಗಳನ್ನ 2025ರಲ್ಲಿ ತೆಗೆದುಕೊಂಡು ನೀವು ನಿಮ್ಮ ಲೈಫ್ನ ಉತ್ತಮವಾದ ಆರಂಭ ಮಾಡಬಹುದು. ನೀವು ನಮ್ಮ ಚಾನೆಲ್ಗೆ ಮೊದಲನೇ ಬಾರಿ ಬಂದಿದ್ರೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಯಾಕಂದ್ರೆ ನೀವು ಇಂತಹದ್ದೇ ಕಾರ್ಸ್ ರಿಲೇಟೆಡ್ ಇನ್ನೂ ಹೆಚ್ಚಿನ ವಿಡಿಯೋಸ್ ನೋಡಬಹುದು. ಹಾಗಾದ್ರೆ ಬನ್ನಿ ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಶುರು ಮಾಡೋಣ. ಮಾರುತಿಯ ಆಲ್ಟೋ K10 ನಿಂದ. ಇದು 1 ಲೀಟರ್ ಪೆಟ್ರೋಲ್ ಮತ್ತು CNGಯಲ್ಲಿ ಬರುವಂತಹ ಚಿಕ್ಕದಾದ್ರೂ ಕೆಲಸಕ್ಕೆ ಬರುವಂತಹ ಕಾರ್. ಮಾರುತಿಯ ಈ ಎಕಾನಮಿ ಕಾರ್ ಪೆಟ್ರೋಲ್ನಲ್ಲಿ 24ರ ಮೈಲೇಜ್ ಜೊತೆಗೆ CNGಯಲ್ಲಿ 33ರ ಮೈಲೇಜ್ ಕ್ಲೇಮ್ ಮಾಡಲಾಗುತ್ತದೆ. ಜನರು ಹೇಳುವ ಪ್ರಕಾರ ಕೆಲವು ದೊಡ್ಡವರು ಮಾಡಲಾಗದ ಕೆಲಸವನ್ನು ಒಂದು ಚಿಕ್ಕ ವಸ್ತುನಿಂದ ಮಾಡಬಹುದು. ಆಲ್ಟೋ ಕಾರ್ ತನ್ನ ಚಿಕ್ಕ ಗಾತ್ರದಿಂದ ದೊಡ್ಡ ಗಾಡಿಗಳಿಗೆ ಒಳ್ಳೆಯ ಕಾಂಪಿಟಿಷನ್ ಕೊಡುತ್ತದೆ. ಇದು ಸಿಟಿ ಮತ್ತೆ ಹಳ್ಳಿ ಎರಡು ಕಡೆಗೂ ಪರ್ಫೆಕ್ಟ್ ಆಗಿದೆ. ಯಾಕಂದ್ರೆ ಈಗಿನ ಕಾಲದಲ್ಲಿ ಹೆಚ್ಚಿನ ಜನರ ಬಳಿ ಅಷ್ಟೊಂದು ಜಮೀನು ಇರುವುದಿಲ್ಲ, ಜೊತೆಗೆ ದೊಡ್ಡ ಕಾರನ್ನು ನಿರ್ಭಯವಾಗಿ ಓಡಿಸಲು ರೋಡಲ್ಲೂ ಜಾಗ ಇಲ್ಲ. ಅಂಥ ಟೈಮಲ್ಲಿ ಆಲ್ಟೋ ಕಾರ್ ಕಡಿಮೆ ಜಾಗದಲ್ಲಿ ಓಡಾಡುತ್ತದೆ ಮತ್ತು ಪಾರ್ಕ್ ಆಗುತ್ತದೆ. ಇದು ಚಿಕ್ಕದಾಗಿದ್ರೂ ಒಂದು 5 ಸೀಟರ್ ಫ್ಯಾಮಿಲಿ ಕಾರ್ ಆಗಿದೆ. ಇದರೊಂದಿಗೆ ಅದರ ಬೆಲೆಯನ್ನು ಸಮರ್ಥನೆ ಮಾಡುವ ಹಾಗೆ ಎಲ್ಲಾ ಮುಖ್ಯವಾದ ಫೀಚರ್ಸ್ ಕೊಟ್ಟಿದ್ದಾರೆ. ಇಷ್ಟೊಂದು ಮೈಲೇಜ್ ಜೊತೆಗೆ ಪಾಕೆಟ್ ಫ್ರೆಂಡ್ಲಿ ಕೂಡ ಆಗಿದೆ. ಇದರಲ್ಲಿ 167 ಮಿಲಿಮೀಟರ್ ಗ್ರೌಂಡ್ ಕ್ಲಿಯರೆನ್ಸ್ ಜೊತೆಗೆ 214 ಲೀಟರ್ ಬೂಟ್ ಸ್ಪೇಸ್ ಸಿಗುತ್ತದೆ. ಇದರ ಆನ್ ರೋಡ್ ಬೆಲೆ 4,56,000ದಿಂದ 6,76,000ವರೆಗೆ ಹೋಗುತ್ತದೆ. ಇದರ ನಂತರ ಬರುವುದು ಹೋಂಡಾ ಸಿಟಿ ಹೈಬ್ರಿಡ್. ಇದು 1.5 ಲೀಟರ್ ಪೆಟ್ರೋಲ್ ಹೈಬ್ರಿಡ್ ಇಂಜಿನ್ನಲ್ಲಿ ಬರುವ ಒಂದು ಪ್ರೀಮಿಯಂ ಮೈಲೇಜ್ ಕಾರ್ ಆಗಿದೆ. ಈ ಕಾರ್ನ ಹೈಬ್ರಿಡ್ ಪವರ್ ಟ್ರೈನ್ಡ್ ಇಂಜಿನ್ ಜನರನ್ನು ತನ್ನ ಕಡೆಗೆ ಅಟ್ರಾಕ್ಟ್ ಮಾಡುತ್ತದೆ. ಆದರೆ ಫೀಚರ್ಸ್ ಮತ್ತು ಕಂಫರ್ಟ್ ವಿಷಯದಲ್ಲಿ ಈ ಕಾರ್ಗೆ ಯಾವುದೇ ಕಾರ್ ಕಾಂಪಿಟಿಷನ್ನಲ್ಲಿ ಇಲ್ಲ. ಕಾರ್ನಲ್ಲಿ 165 ಮಿಲಿಮೀಟರ್ ಗ್ರೌಂಡ್ ಕ್ಲಿಯರೆನ್ಸ್ ಜೊತೆಗೆ 506 ಲೀಟರ್ ಬೂಟ್ ಸ್ಪೇಸ್ ಆಫರ್ ಮಾಡಲಾಗಿದೆ. ಮೈಲೇಜ್ ಬಗ್ಗೆ ಮಾತನಾಡಿದರೆ ಹೈಬ್ರಿಡ್ ಇಂಜಿನ್ ಜೊತೆಗೆ 27ರ ಮೈಲೇಜ್ ತೆಗೆದುಕೊಡುತ್ತದೆ. ಇದು ಅತಿ ಹೆಚ್ಚು ಮೈಲೇಜ್ ಉಳ್ಳ ಪೆಟ್ರೋಲ್ ಸೆಡಾನ್ ಕಾರ್ ಆಗುತ್ತದೆ. ಇದರ ಆನ್ ರೋಡ್ ಪ್ರೈಸ್ 13,40,000ದಿಂದ 18,45,000ವರೆಗೂ ಹೋಗುತ್ತದೆ. ಆದರೆ ಹೈಬ್ರಿಡ್ ಆಪ್ಷನ್ 20 ಲಕ್ಷದ ವೇರಿಯಂಟ್ನಲ್ಲಿಯೇ ಕಾಣಿಸುತ್ತದೆ. ಇದರ ನಂತರ ಟಾಟಾ ಆಲ್ಟ್ರಾಸ್ ಬರುತ್ತದೆ. ಈ ಕಾರನ್ನು ಇದರ ಸಾಮರ್ಥ್ಯಕ್ಕಿಂತ ಕಡಿಮೆ ಅಂದಾಜಿಸಲಾಗಿದೆ. ಇದು ಡೀಸೆಲ್ ಇಂಜಿನ್ನಲ್ಲಿ 24ರ ಬೆಸ್ಟ್ ಮೈಲೇಜ್ ಜೊತೆಗೆ ಬರುತ್ತದೆ. ಹಾಗೆಯೇ CNGಯಲ್ಲಿ 26ರ ಒಳ್ಳೆಯ ಮೈಲೇಜ್ ಆಫರ್ ಮಾಡುತ್ತದೆ. ಅದೇ ರೀತಿ ಪೆಟ್ರೋಲ್ನಿಂದ 18ರ ಮೈಲೇಜ್ ಸಹ ಸಾಕಷ್ಟು ಸಂತೋಷಾರ್ಹ ಆಗಿದೆ. ಈ ಕಾರಿನ ಡೀಸೆಲ್ ಎಂಜಿನ್ ಅನ್ನು ತುಂಬಾ ಪವರ್ಫುಲ್ ಎಂದು ಪರಿಗಣಿಸಲಾಗಿದೆ ಮತ್ತು 24ರ ಮೈಲೇಜ್ ಜೊತೆಗೆ ಇದು ಎಲ್ಲರಿಗೂ ಮೈಲೇಜ್ನ ಆಸೆ ಹುಟ್ಟಿಸುತ್ತದೆ. ಆದರೆ ದೆಹಲಿಯ NCRನ ಜನರು ಡೀಸೆಲ್ ಇಂಜಿನ್ನಿಂದ ಎಷ್ಟೊಂದು ಹೆದರಿದ್ದಾರೆ ಅಂದರೆ ಕನಸಿನಲ್ಲೂ ಸಹ ಗಡ್ಕರಿಯವರು ಡೀಸೆಲ್ ಎಂಜಿನ್ ಬ್ಯಾನ್ ಮಾಡ್ತಾ ಇರುವ ಹಾಗೆ ಕಾಣುತ್ತದೆ. ಆಲ್ಟ್ರಾಸ್ ಕಾರ್ ನಿಜವಾಗಿಯೂ ತುಂಬಾ ಪ್ರೀಮಿಯಂ ಮತ್ತು ಅಟ್ರಾಕ್ಟಿವ್ ಆಗಿದೆ. ಇದರಲ್ಲಿ ಎಲ್ಲಾ ತರಹದ ಎಲಿಮೆಂಟ್ಸ್ಗಳ ಮೇಲೆ ಚೆನ್ನಾಗಿ ಕೆಲಸ ಮಾಡಲಾಗಿದೆ ಮತ್ತು ಅದು ಕಾಣಿಸುತ್ತದೆ ಕೂಡ. ಈ ಕಾರಿನ ಡ್ರೈವಿಂಗ್ ಎಕ್ಸ್ಪೀರಿಯನ್ಸ್ ತುಂಬಾ ಅದ್ಭುತವಾಗಿದೆ. ಇದು ರೋಡ್ ಮೇಲೆ ಸಲೀಸಾಗಿ ಅಂಟಿಕೊಂಡು ಹೋಗುತ್ತದೆ. ಇದನ್ನು ನೀವು ನಿಮ್ಮ ನೀಡ್ ಅಕಾರ್ಡಿಂಗ್ ಮತ್ತು ವ್ಯಾಲಿಡಿಟಿ ಪ್ರಕಾರ ಯಾವುದೇ ಇಂಜಿನ್ ಆಪ್ಷನ್ನಲ್ಲಿ ತೆಗೆದುಕೊಳ್ಳಬಹುದು. ಇದರ ಆನ್ ರೋಡ್ ಪ್ರೈಸ್ 7,30,000ದಿಂದ 12,60,000ವರೆಗೆ ಹೋಗುತ್ತದೆ. ಇದು ನಿಮಗೆ ಒಂದು ಪ್ರೀಮಿಯಂ ಓನರ್ ಎಕ್ಸ್ಪೀರಿಯನ್ಸ್ ಆಫರ್ ಮಾಡುತ್ತದೆ. ಇದರ ನಂತರ ಮಾರುತಿ ವ್ಯಾಗನಾರ್ ಬರುತ್ತದೆ. ಇದು 1 ಲೀಟರ್ ಮತ್ತು 1.2 ಲೀಟರ್ ಎಂಜಿನ್ ಜೊತೆಗೆ ಪೆಟ್ರೋಲ್ ಮತ್ತು CNG ಈ ಎರಡೂ ಆಪ್ಷನ್ನಲ್ಲಿ ಬರುತ್ತದೆ. ಇದರಲ್ಲಿ ಪೆಟ್ರೋಲ್ನಿಂದ 25 ಮತ್ತು CNGನಲ್ಲಿ 34 ಮೈಲೇಜ್ ಕ್ಲೇಮ್ ಮಾಡಲಾಗುತ್ತದೆ. ಈ ಕಾರ್ ಸ್ಪೇಷಿಯಸ್ ಮತ್ತು ಕಂಫರ್ಟ್ ಆಗಿರೋದರಿಂದ ಜನರು ತುಂಬಾ ಇಷ್ಟಪಡುತ್ತಾರೆ. ಇದರ ಡ್ರೈವಿಂಗ್ ಎಕ್ಸ್ಪೀರಿಯನ್ಸ್ ತುಂಬಾ ಸ್ಯಾಟಿಸ್ಫೈಡ್ ಆಗಿರುತ್ತದೆ ಮತ್ತು ಡೈಲಿ ಯೂಸ್ನಲ್ಲಿ ಒಳ್ಳೆಯ ಮೈಲೇಜ್ನಿಂದಾಗಿ ಹೆಚ್ಚು ಖರೀದಿ ಮಾಡುತ್ತಾರೆ. ಇದು ಪ್ರತಿ ತಿಂಗಳು 15,000ದಿಂದ 1,77,000 ಯೂನಿಟ್ಸ್ ಮಾರಾಟದೊಂದಿಗೆ ಟಾಪ್ ಪೊಸಿಷನ್ನಲ್ಲಿ ಇರುತ್ತದೆ. ಇದರ ಆನ್ ರೋಡ್ ಪ್ರೈಸ್ 6 ಲಕ್ಷದಿಂದ ಸ್ಟಾರ್ಟ್ ಆಗುತ್ತದೆ. ಇದನ್ನು 2025ರಲ್ಲಿ ಖರೀದಿ ಮಾಡಿ ನೀವು ಕಾರ್ ತೆಗೆದುಕೊಳ್ಳುವ ಚಿಂತೆಯಿಂದ ಫ್ರೀ ಆಗಬಹುದು. ಇದರ ನಂತರ ಟಾಟಾ ನೆಕ್ಸಾನ್ ಬರುತ್ತದೆ. ಇದು ಅದರ ಪ್ರೀಮಿಯಂ ಲುಕ್ ಮತ್ತು ಫೀಚರ್ಸ್ಗಳೊಂದಿಗೆ ಇಂದಿನ ಟೈಮ್ನ ಬೆಸ್ಟ್ ಕಾರ್ ಆಗಿದೆ. ಈ ಕಾರ್ನ ಡೀಸೆಲ್ ಇಂಜಿನ್ನಿಂದ 24ರ ಬೆಸ್ಟ್ ಮೈಲೇಜ್ ನೀಡಲಾಗುತ್ತದೆ. ಆದರೆ CNG ಮತ್ತು ಪೆಟ್ರೋಲ್ನಿಂದ ಆವರೇಜ್ ಮೈಲೇಜ್ ಮಾತ್ರ ನೋಡಬಹುದು. ಯಾರ ರನ್ನಿಂಗ್ ಕಡಿಮೆ ಇರುತ್ತದೆಯೋ ಅವರು ಪೆಟ್ರೋಲ್ ಮತ್ತು CNG ಇಂಜಿನ್ ಆಪ್ಷನ್ ಕಡೆ ಹೋಗುತ್ತಾರೆ. ಆದರೆ
ಆ ಗಾಡಿಯನ್ನು ಡೀಸೆಲ್ ಎಂಜಿನ್ನೊಂದಿಗೆ ಬಹಳ ಪವರ್ಫುಲ್ ಎಂದು ಪರಿಗಣಿಸಲಾಗಿದೆ ಮತ್ತು 24ರ ಮೈಲೇಜ್ನೊಂದಿಗೆ ಇದು ಅತ್ಯಂತ ಸ್ಟ್ರಾಂಗ್ ಮತ್ತು ಎಕಾನಮಿ ಕಾರ್ ಆಗುತ್ತದೆ. ಈ ಕಾರನ್ನು ಅಟ್ರಾಕ್ಟಿವ್ ಮತ್ತು ಯೂನಿಕ್ ಆಗಿ ಮಾಡಲು ಬಹಳಷ್ಟು ಪರಿಶ್ರಮ ಹಾಕಲಾಗಿದೆ. ಇದರ ಒಳಗೆ ಕುಳಿತರೆ ಬಹಳ ಲಕ್ಸುರಿ ಫೀಲ್ ನೀಡುತ್ತದೆ ಮತ್ತು ಎಕ್ಸ್ಟೀರಿಯರ್ ವೈಸ್ ಸಹ ಬೆಸ್ಟ್ ಸೆಲ್ಲಿಂಗ್ ಕಾರ್ ಆಗಿರುತ್ತದೆ. ಇದರಲ್ಲಿ 208 ಮಿಲಿಮೀಟರ್ನ ಗ್ರೌಂಡ್ ಕ್ಲಿಯರೆನ್ಸ್ನೊಂದಿಗೆ 382 ಲೀಟರ್ನ ಬೂಟ್ ಸ್ಪೇಸ್ ನೀಡಲಾಗಿದೆ. ಇದರ ಆನ್ ರೋಡ್ ಪ್ರೈಸ್ 11,20,000ದಿಂದ 17,90,000ವರೆಗೆ ಇರುತ್ತದೆ. ಈ ಗಾಡಿಯ ಡೀಸೆಲ್ ಎಂಜಿನ್ ನಿಮಗೆ ಒಳ್ಳೆಯ ಮೈಲೇಜ್ ಜೊತೆಗೆ ಒಂದು ಎತ್ತಿನಂತಹ ಪವರ್ ಫೀಲ್ ಮಾಡಿಸುತ್ತದೆ. ಇದನ್ನು ನೀವು ನಿಮ್ಮ ನೀಡ್ ಅಕಾರ್ಡಿಂಗ್ ಯಾವುದೇ ಎಂಜಿನ್ ಆಪ್ಷನ್ನಲ್ಲಿ ಚೂಸ್ ಮಾಡಬಹುದು. ಇದರ ಬಳಿಕ ಮಾರುತಿಯ ಸೆಲೆರಿಯೋ ಬರುತ್ತದೆ. ಇದು 1 ಲೀಟರ್ ಇಂಜಿನ್ನೊಂದಿಗೆ ಪೆಟ್ರೋಲ್ ಮತ್ತು ಸಿಎನ್ಜಿ ಈ ಎರಡೂ ಆಪ್ಷನ್ಗಳಲ್ಲಿ ಲಭ್ಯವಿದೆ. ಇದರಲ್ಲಿ ಪೆಟ್ರೋಲ್ನಿಂದ 25 ಮತ್ತು ಸಿಎನ್ಜಿಯಲ್ಲಿ 34ರ ಮೈಲೇಜ್ ಅನ್ನು ಕ್ಲೇಮ್ ಮಾಡಲಾಗಿದೆ. ಈ ಕಾರ್ ಪೆಟ್ರೋಲ್ನಲ್ಲಿ ಉತ್ತಮ ಮೈಲೇಜ್ ಇರುವುದರಿಂದ ಪೆಟ್ರೋಲ್ನಲ್ಲೂ ಚೆನ್ನಾಗಿ ಮಾರಾಟವಾಗುತ್ತದೆ. ಆದರೆ ಡೈಲಿ ರನ್ನಿಂಗ್ಗೆ ಸಿಎನ್ಜಿ ಫಸ್ಟ್ ಚಾಯ್ಸ್ ಆಗಿರುತ್ತದೆ. ಈ ಕಾರ್ನ ಕಾಂಪ್ಯಾಕ್ಟ್ ಸೈಜ್ ಮತ್ತು ಒಳ್ಳೆಯ ಮೈಲೇಜ್ ಕಡಿಮೆ ಬಜೆಟ್ನಲ್ಲಿ ಕಾರ್ ಸರ್ಚ್ ಮಾಡುವವರಿಗೆ ಪರ್ಫೆಕ್ಟ್ ಆಗಿರುತ್ತದೆ. ಇದರ ಆನ್ ರೋಡ್ ಪ್ರೈಸ್ 5,90,000ದಿಂದ ಸ್ಟಾರ್ಟ್ ಆಗುತ್ತದೆ. ಇದರ ನಂತರ ಟೊಯೋಟಾ ಕ್ಯಾಮ್ರಿ ಬರುತ್ತದೆ. ಇದು 2.5 ಲೀಟರ್ ಸ್ಟ್ರಾಂಗ್ ಹೈಬ್ರಿಡ್ ಪೆಟ್ರೋಲ್ ಇಂಜಿನ್ನಲ್ಲಿ ಬರುತ್ತದೆ. ಇದು ಒಂದು ಪ್ರೀಮಿಯಂ ಸೆಡಾನ್ ಆಗಿದ್ದು ಬಹಳ ಕಂಫರ್ಟೇಬಲ್ ಆಗಿದೆ ಮತ್ತು ಉತ್ತಮ ಡ್ರೈವಿಂಗ್ ಡೈನಾಮಿಕ್ಸ್ನೊಂದಿಗೆ ಬರುತ್ತದೆ. ಟೊಯೋಟಾ ಕ್ಯಾಮ್ರಿ ಕಾರ್ನ ಸ್ಮಾರ್ಟ್ ಹೈಬ್ರಿಡ್ ಇಂಜಿನ್ನಿಂದ 23ರ ಮೈಲೇಜ್ ಕ್ಲೇಮ್ ಮಾಡಲಾಗುತ್ತದೆ. ಇದರಲ್ಲಿ 145 ಮಿಲಿಮೀಟರ್ ಗ್ರೌಂಡ್ ಕ್ಲಿಯರೆನ್ಸ್ನೊಂದಿಗೆ 524 ಲೀಟರ್ಗಳ ಬೂಟ್ ಸ್ಪೇಸ್ ದೊರೆಯುತ್ತದೆ. ಇದರ ಆನ್ ರೋಡ್ ಪ್ರೈಸ್ ಸುಮಾರು 55,30,000 ಆಸುಪಾಸಿನಲ್ಲಿ ಕಾಣಬಹುದು. ನಿಜ ಹೇಳಬೇಕೆಂದರೆ ಇಷ್ಟು ಪ್ರೈಸ್ನ ಕಾರ್ ತೆಗೆದುಕೊಳ್ಳುವವರು ಮೈಲೇಜ್ ಅನ್ನು ನೋಡುವುದಿಲ್ಲ. ಆದರೆ ಕಂಪನಿ ಇಷ್ಟು ಮೈಲೇಜ್ನೊಂದಿಗೆ ತನ್ನ ಕಸ್ಟಮರ್ಗಳಿಗೆ ಫೇವರ್ ನೀಡಿ ಕ್ಯಾಮ್ರಿ ಕಾರನ್ನು ಬೆಸ್ಟ್ ಮೈಲೇಜ್ ಇರುವ ಕಾರ್ಸ್ಗಳಲ್ಲಿ ತರುತ್ತದೆ. ಇದರ ನಂತರ ಮಾರುತಿ ಡಿಸೈರ್ ಬರುತ್ತದೆ. ಇದು 1.2 ಲೀಟರ್ ಪೆಟ್ರೋಲ್ ಮತ್ತು ಸಿಎನ್ಜಿ ಇಂಜಿನ್ನಲ್ಲಿ ಬರುವ ಸೂಪರ್ ಸೈಲೆಂಟ್ ಸೆಡಾನ್ ಕಾರ್ ಆಗಿದೆ. ಇದರಿಂದ ಪೆಟ್ರೋಲ್ನಲ್ಲಿ 25ರ ಮೈಲೇಜ್ನೊಂದಿಗೆ ಸಿಎನ್ಜಿನಲ್ಲಿ 33ರ ಮೈಲೇಜ್ ಅನ್ನು ಕ್ಲೇಮ್ ಮಾಡಲಾಗುತ್ತದೆ. ಈ ಕಾರನ್ನು ಇತ್ತೀಚೆಗೆ ಅಪ್ಡೇಟ್ ಮಾಡಲಾಗಿದೆ. ಇದನ್ನು ಮಿಡಲ್ ಕ್ಲಾಸ್ನ ಮರ್ಸಿಡೀಸ್ ಎಂದು ಕರೆಯಲಾಗುತ್ತಿದೆ. ಇದರಲ್ಲಿ ಲೇಟೆಸ್ಟ್ ಫೀಚರ್ಸ್, ಲುಕ್, ಬಿಲ್ಡ್ ಕ್ವಾಲಿಟಿ ಮತ್ತು ಸ್ಪೇಸ್ ಎಲ್ಲವನ್ನೂ ಅಪ್ಡೇಟ್ ಮಾಡಲಾಗಿದೆ ಮತ್ತು ಬೆಟರ್ ರೋಡ್ ಪ್ರೆಸೆನ್ಸ್ ಅನ್ನು ಆಫರ್ ಮಾಡುತ್ತದೆ. ಈ ಕಾರ್ನಲ್ಲಿ 163 ಮಿಲಿಮೀಟರ್ನ ಗ್ರೌಂಡ್ ಕ್ಲಿಯರೆನ್ಸ್ ಅನ್ನು ಆಫರ್ ಮಾಡಲಾಗುತ್ತದೆ. ಆದರೆ ಡಿಸೈರ್ಗೆ 5 ಸ್ಟಾರ್ ಕ್ರಾಶ್ ಟೆಸ್ಟ್ ರೇಟಿಂಗ್ ಸಿಕ್ಕಿರುವುದರಿಂದ 10 ಲಕ್ಷದ ಒಳಗಿನ ಬಜೆಟ್ನಲ್ಲಿ ಇಂಡಿಯಾದ ಮೊದಲ ಸೇಫ್ ಸೆಡಾನ್ ಕಾರ್ ಆಗುತ್ತದೆ. ಇದರ ಆನ್ ರೋಡ್ ಪ್ರೈಸ್ 7,60,000ದಿಂದ ಸ್ಟಾರ್ಟ್ ಆಗುತ್ತದೆ. ನಂತರ ಬರುವುದು ಇನೋವಾ ಹೈಕ್ರಾಸ್. ಇದು 2 ಲೀಟರ್ ಸ್ಟ್ರಾಂಗ್ ಹೈಬ್ರಿಡ್ ಪೆಟ್ರೋಲ್ ಇಂಜಿನ್ನಲ್ಲಿ ಬರುತ್ತದೆ. ಇದು ಒಂದು ಪ್ರೀಮಿಯಂ ಎಸ್ಯುವಿ ಆಗಿದ್ದು ರೂಮಿ ಸ್ಪೇಸ್ ಮತ್ತು ಪ್ರೀಮಿಯಂ ಇಂಟೀರಿಯರ್ನೊಂದಿಗೆ ಬೆಸ್ಟ್ ಡ್ರೈವಿಂಗ್ ಎಕ್ಸ್ಪೀರಿಯನ್ಸ್ ನೀಡುತ್ತದೆ. ಈ ಕಾರನ್ನು ಹೈಬ್ರಿಡ್ ಇಂಜಿನ್ನೊಂದಿಗೆ ಮೈಲೇಜ್ ಎಫಿಷಿಯೆಂಟ್ ಎಂದು ಪರಿಗಣಿಸಲಾಗಿದೆ. ಇದು 23ರ ಕ್ಲೇಮ್ಡ್ ಮೈಲೇಜ್ನೊಂದಿಗೆ ಬರುತ್ತದೆ. ಇದರಲ್ಲಿ 185 ಮಿಲಿಮೀಟರ್ ಗ್ರೌಂಡ್ ಕ್ಲಿಯರೆನ್ಸ್ನೊಂದಿಗೆ 200 ಲೀಟರ್ನ ಬೂಟ್ ಸ್ಪೇಸ್ ಲಭ್ಯವಿದೆ. ಇದರ ಆನ್ ರೋಡ್ ಪ್ರೈಸ್ 22,36,000ದಿಂದ 36,30,000ವರೆಗೆ ಇರುತ್ತದೆ. ಇದರ ನಂತರ ಬರುವುದು ಸ್ಕೋಡಾ ಕುಶಕ್. ಇದು ವಿಶಾಲವಾದ ದೇಹದೊಂದಿಗೆ ಉತ್ತಮ ಮೈಲೇಜ್ನಿಂದಾಗಿ ಈ ಲಿಸ್ಟ್ನಲ್ಲಿ ಬರುತ್ತದೆ. ಇದು 1 ಲೀಟರ್ ಮತ್ತು 1.5 ಲೀಟರ್ ಟರ್ಬೋ ಪೆಟ್ರೋಲ್ನಲ್ಲಿ ಬರುವ ಇಂಡಿಯಾದ ಒಂದು ಪ್ರೀಮಿಯಂ ಮತ್ತು ಗಟ್ಟಿಮುಟ್ಟಾದ ಎಸ್ಯುವಿ ಆಗಿದೆ. ಈ ಕಾರ್ ತುಂಬಾ ಕಂಫರ್ಟೇಬಲ್ ಮತ್ತು ರಿಚ್ ಎಂದು ಪರಿಗಣಿಸಲಾಗಿದೆ. ಇದರಲ್ಲಿ ಉತ್ತಮ ಮೈಲೇಜ್ ಮತ್ತು ಬೆಟರ್ ರೋಡ್ ಪ್ರೆಸೆನ್ಸ್ನೊಂದಿಗೆ ಪ್ರೀಮಿಯಂ ಕ್ಲಾಸ್ ಕಂಫರ್ಟ್ ಲಭ್ಯವಿದೆ. ಇದು ಪೆಟ್ರೋಲ್ನಲ್ಲಿ 20ರ ಮೈಲೇಜ್ ಅನ್ನು ಕ್ಲೇಮ್ ಮಾಡುತ್ತದೆ. ಈ ಕಾರ್ ತನ್ನ ಫೀಚರ್ಸ್, ಲುಕ್, ಬಿಲ್ಡ್ ಕ್ವಾಲಿಟಿ ಮತ್ತು ಸ್ಪೇಸ್ನಿಂದಾಗಿ ಪೆಟ್ರೋಲ್ನಲ್ಲಿ 20ರ ಮೈಲೇಜ್ನೊಂದಿಗೆ ಅತ್ಯುತ್ತಮ ಕಾರ್ ಆಗಿರುತ್ತದೆ. ಇದನ್ನು ಖರೀದಿಸುವುದರಿಂದ ಒಂದು ರಿಚ್ ಕ್ಲಾಸ್ ಡ್ರೈವಿಂಗ್ ಎಕ್ಸ್ಪೀರಿಯನ್ಸ್ ಅನ್ನು ಫೀಲ್ ಮಾಡಬಹುದು. ಈ ಕಾರ್ನಲ್ಲಿ 188 ಮಿಲಿಮೀಟರ್ನ ಬೆಸ್ಟ್ ಗ್ರೌಂಡ್ ಕ್ಲಿಯರೆನ್ಸ್ ನೀಡಲಾಗುತ್ತದೆ. ಇದರ ಆನ್ ರೋಡ್ ಪ್ರೈಸ್ 12,30,000ದಿಂದ ಸ್ಟಾರ್ಟ್ ಆಗುತ್ತದೆ. ನಂತರ ಬರುವುದು ಮಾರುತಿ ಗ್ರ್ಯಾಂಡ್ ವಿಟಾರಾ. ಇದು 1.5 ಲೀಟರ್ ಪೆಟ್ರೋಲ್ ಜೊತೆಗೆ ಎಲೆಕ್ಟ್ರಿಕ್ ಮೋಟರ್ನಲ್ಲಿ ಬರುತ್ತದೆ. ಇದು ಒಂದು ಲೆಜೆಂಡ್ ಎಸ್ಯುವಿ ಎಂದು ಪರಿಗಣಿಸಲ್ಪಟ್ಟಿದೆ ಮತ್ತು ತನ್ನ ಸೆಗ್ಮೆಂಟ್ನಲ್ಲಿ ಉತ್ತಮ ಮೈಲೇಜ್ ನೀಡುತ್ತದೆ. ಇದರ ಹೈಬ್ರಿಡ್ ವೇರಿಯಂಟ್ನಿಂದ 27 ಮೈಲೇಜ್ ಸಿಗುತ್ತದೆ. ಜೊತೆಗೆ ಈ ಕಾರ್ನಲ್ಲಿ 210 ಗ್ರೌಂಡ್ ಕ್ಲಿಯರೆನ್ಸ್ ಜೊತೆಗೆ 373 ಲೀಟರ್ ಬೂಟ್ ಸ್ಪೇಸ್ ಸಹ ಆಫರ್ ಮಾಡಲಾಗುತ್ತದೆ.
ಇದು ಸಾಕಷ್ಟು ಸ್ಪೇಷಿಯಸ್ ಕ್ಯಾಬಿನ್ನೊಂದಿಗೆ ಬರುತ್ತದೆ. ಇದು ಎಂಜಿನ್ ವೈಸ್ ಸಹ ಪವರ್ಫುಲ್ ಆಗಿದೆ. ಇದರ ರೋಡ್ ಪ್ರೆಸೆನ್ಸ್ ಅದ್ಭುತವಾಗಿ ಕಾಣುತ್ತದೆ. ಪ್ರೈಸ್ನ ಬಗ್ಗೆ ಹೇಳುವುದಾದರೆ ಹೈಬ್ರಿಡ್ನಲ್ಲಿ ಆನ್ ರೋಡ್ ಪ್ರೈಸ್ 20 ಲಕ್ಷದಿಂದ 23 ಲಕ್ಷದವರೆಗೆ ಇರುತ್ತದೆ. ಇದರ ನಂತರ ಬರುವುದು ಮಾರುತಿ ಸ್ವಿಫ್ಟ್. ಇದು 1.2 ಲೀಟರ್ ಪೆಟ್ರೋಲ್ ಮತ್ತು ಸಿಎನ್ಜಿ ಎಂಜಿನ್ನಲ್ಲಿ ಬರುವ ಮಾರುತಿಗೆ ಒಂದು ಗೋಲ್ಡನ್ ಮೈನ್ ಆಗಿದೆ. ಇದು ಮಾರುತಿಯ ಗ್ರೋತ್ನಲ್ಲಿ ಪ್ರಮುಖ ಪಾತ್ರ ವಹಿಸಿದೆ. ಈ ಕಾರ್ ಉತ್ತಮ ಮೈಲೇಜ್ ಮತ್ತು ಗುಡ್ ಲುಕ್ನೊಂದಿಗೆ ಎಂಜಿನ್ ವೈಸ್ ಬಹಳ ಟ್ರಸ್ಟೆಡ್ ಕಾರ್ ಆಗಿದೆ. ಇದರಿಂದ ಪೆಟ್ರೋಲ್ನಲ್ಲಿ 25 ಮೈಲೇಜ್ ಜೊತೆಗೆ ಸಿಎನ್ಜಿನಲ್ಲಿ 32 ಮೈಲೇಜ್ ಕ್ಲೈಮ್ ಮಾಡಲಾಗುತ್ತದೆ. ಸ್ವಿಫ್ಟ್ ಅನ್ನು 4 ಸಿಲಿಂಡರ್ ಎಂಜಿನ್ನಿಂದ 3 ಸಿಲಿಂಡರ್ ಎಂಜಿನ್ಗೆ ಬದಲಾಯಿಸಲಾಗಿದೆ. ಇದರಿಂದ ಮೈಲೇಜ್ ಸಹ ಹೆಚ್ಚಾಗಿದೆ. ಈ ಕಾರ್ನ ಒಳಗೆ ಉತ್ತಮ ಸ್ಪೇಸ್ ಆಫರ್ ಮಾಡಲಾಗುತ್ತದೆ. ಇದರ ಎಂಜಿನ್ ಸಹ ಬಹಳ ರಿಫೈನ್ಡ್, ಪವರ್ಫುಲ್ ಮತ್ತು ಪರ್ಫಾರ್ಮೆನ್ಸಿವ್ ಆಗಿದೆ. ಆದರೆ ಕಾರ್ನಲ್ಲಿ 163 ಮಿಲಿಮೀಟರ್ ಗ್ರೌಂಡ್ ಕ್ಲಿಯರೆನ್ಸ್ ಆಫರ್ ಮಾಡಲಾಗುತ್ತದೆ. ಇದರಲ್ಲಿ 6 ಏರ್ ಬ್ಯಾಗ್ಸ್ ಸ್ಟ್ಯಾಂಡರ್ಡ್ ಆಗಿ ಸಿಗುತ್ತವೆ. ಇದರ ಆನ್ ರೋಡ್ ಪ್ರೈಸ್ 7,20,000ದಿಂದ ಸ್ಟಾರ್ಟ್ ಆಗುತ್ತದೆ. ಈ 10 ಕಾರುಗಳು ಉತ್ತಮ ಮೈಲೇಜ್ ಜೊತೆಗೆ ಎಲ್ಲಾ ರೀತಿಯಲ್ಲೂ ನಿಮಗೆ 2025ರಲ್ಲಿ ಅತ್ಯುತ್ತಮ ಕಾರ್ ಆಗಬಹುದು. ಸೊ ಸ್ನೇಹಿತರೆ, ನಿಮಗೆ ಇಂದಿನ ವಿಡಿಯೋ ಹೇಗನ್ನಿಸಿತು ಎಂದು ಕಮೆಂಟ್ ಮಾಡಿ ಖಂಡಿತವಾಗಿ ತಿಳಿಸಿ ಮತ್ತು ನಿಮ್ಮ ಮೆಚ್ಚಿನ ಕಾರಿನ ಬಗ್ಗೆಯೂ ತಿಳಿಸಿ. ಇದೇ ರೀತಿಯ ಕಾರುಗಳಿಗೆ ಸಂಬಂಧಿಸಿದ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಖಂಡಿತವಾಗಿ ಸಬ್ಸ್ಕ್ರೈಬ್ ಮಾಡಿ. ನಾವಿನ್ನು ಸಿಗೋಣ ಹೊಸ ವಿಡಿಯೋದಲ್ಲಿ ಹೊಸ ಮಾಹಿತಿಯೊಂದಿಗೆ. ಧನ್ಯವಾದಗಳು.